ಗೈಸ್ ವಿಡಿಯೋ ಪೂರ್ತಿ ನೋಡ್ಲಿಲ್ಲಂಗೆ ನನಗೆ ಜಡ್ಜ್ ಮಾಡಬೇಡಿ. ಸೊ ವಿಡಿಯೋ ಫಸ್ಟ್ ಪೂರ್ತಿ ನೋಡ್ಕೊಂಡು ಬನ್ನಿ, ಆಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಂಡಿಯನ್ ಆಡಿಯನ್ಸ್ನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು, ಹೇಗೆ ತಮ್ಮ ದಾರಿ ಕರ್ಕೊಂಡ್ ಬರಬೇಕು ಅಂತ ಬಾಲಿವುಡ್ ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ನೋಡಿ ಕಲಿಬೇಕು. ಕಮರ್ಷಿಯಲ್ ಮೂವೀಸ್ ಯಾಕೋ ಓಡ್ತಾ ಇಲ್ಲ, ಸೊ ಅದಕ್ಕೆ ತಗೋ ಬಯೋಪಿಕ್ ತಗೋ, ನೋಡ್ಲೇಬೇಕು. ನೋಡ್ಲಿದ್ರೆ ನೀನ್ ದೇಶ ದ್ರೋಹಿ. ಅದಕ್ಕೆ ಸ್ಯಾಂಡಲ್ವುಡ್ ಇಸ್ ವೇ ಮೋರ್ ಬೆಟರ್ ದೆನ್ ಬಾಲಿವುಡ್. ಸೊ ಗುಂಜನ್ ಸಕ್ಸೇನಾ ದಿ ಕಾರ್ಗಿಲ್ ಗರ್ಲ್ ಮೂವಿ ರಿಲೀಸ್ ಆಗಕ್ಕಿಂತ ಮುಂಚೆನೆ ತುಂಬಾ ಅಂದ್ರೆ ತುಂಬಾ ಹೆಸರು ಮಾಡಿದೆ. ಸೊ ನಿಮಗೆ ಗುಂಜನ್ ಸಕ್ಸೇನಾ ಅವ್ರ ಬಗ್ಗೆ ಗೊತ್ತಿರಬೇಕು. ಸೊ ಯಾರಿಗೆ ಗೊತ್ತಿಲ್ವೋ, ಗುಂಜನ್ ಸಕ್ಸೇನಾ ವಾಸ್ ದ ಫಸ್ಟ್ ಎವರ್ ವುಮೆನ್ ಇಂಡಿಯನ್ ಏರ್ ಫೋರ್ಸ್ ಪೈಲಟ್. ಅವರು ಅವ್ರನ್ನ ಗ್ರಾಜುಯೇಷನ್ ಫಿಸಿಕ್ಸ್ ಅಲ್ಲಿ ಮುಗಿಸಿರ್ತಾರೆ. ಅವರು 1994 ಇಂದ 2004 ತನಕ ಇಂಡಿಯನ್ ಏರ್ ಫೋರ್ಸ್ ಗೆ ಸರ್ವ್ ಮಾಡಿರ್ತಾರೆ. ಸೊ ಗುಂಜನ್ ಸಕ್ಸೇನಾ ಅವರ ಪೋಸ್ಟಿಂಗ್ ಉಧಂಪುರ್ ಅನ್ನೋ ಸಿಟಿಯಲ್ಲಿ ಆಗಿತ್ತು. ಶಿ ವಾಸ್ ಅ ಪಾರ್ಟ್ ಆಫ್ ಮೇಲ್ ಡಾಮಿನೆಂಟ್ ಆಫೀಸರ್ಸ್. ತುಂಬಾ ಡಾಮಿನೇಟ್ ಮಾಡಲಾಗ್ತಿತ್ತು. ಅವರಿಗೆ ಸಪರೇಟ್ ರೂಮ್ಸ್ ಕೊಡಲಾಗ್ತಿರ್ಲಿಲ್ಲ, ಚೇಂಜಿಂಗ್ ರೂಮ್ಸ್ಗೆ ಆಮೇಲೆ ವಾಶ್ರೂಮ್ಸ್ಗೆ ತುಂಬಾ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತಿತ್ತು. ಸೊ ಅವರಿಗೆ ತುಂಬಾ ಡಿಸ್ಕ್ರಿಮಿನೇಟ್ ಕೂಡ ಮಾಡಲಾಗಿದೆ. ಅವರು ಹ್ಯಾಲ್ ಚೀತಾ ಅನ್ನೋ ಒಂದು ಹೆಲಿಕಾಪ್ಟರ್ ನ ಫ್ಲೈ ಮಾಡ್ತಾ ಇದ್ರು. ಸೊ ಅವ್ರು 25 ವರ್ಷ ಇದ್ದಾಗ ಆಪರೇಷನ್ ವಿಜಯ್ ಅಂತ ಒಂದು ಪಾರ್ಟಿಗೆ ಚೂಸ್ ಮಾಡಲಾಗಿತ್ತು. ಅದರೊಳಗೆ ಮೋರ್ ದನ್ 800 ಸೋಲ್ಜರ್ಸ್ ಗೆ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತೆ ಯಾರ್ಯಾರು ನಿಧನಗೊಂಡಿದ್ರು ಅವರ ಬಾಡಿ ಕೂಡ ಕ್ಯಾರಿ ಮಾಡ್ಕೊಂಡು ವಾಪಸ್ ತಂದಿದ್ದಾರೆ. ಸೊ ಗುಂಜನ್ ಸಕ್ಸೇನಾ ಒಂದು ಮೇಜರ್ ಆಕ್ಸಿಡೆಂಟ್ ಇಂದ ಕೂಡ ಎಸ್ಕೇಪ್ ಆಗಿದ್ದಾರೆ. ಒಂದು ಎದುರಾಳಿಯ ಮಿಸೈಲ್ ಅವರ ಹೆಲಿಕಾಪ್ಟರ್ ಗೆ ಹಿಟ್ ಮಾಡಿದಾಗ ಕ್ರಾಶ್ ಲ್ಯಾಂಡ್ ಆದ್ರು ಹೆಲಿಪ್ಯಾಡ್ ಮೇಲೆ. ಅಲ್ಲಿ ಹೆಲಿಪ್ಯಾಡ್ ಮೇಲೆ ಲ್ಯಾಂಡ್ ಆಗಿದ ತಕ್ಷಣ ಅವರು ವೇಟ್ ಮಾಡಿದ್ರು, ಬೇರೆ ಸೋಲ್ಜರ್ಸ್ ಯಾರು ಇಂಜೂರ್ ಆಗಿದ್ರು ಅವರಿಗೆ ಅವ್ರನ್ನ ರೆಸ್ಕ್ಯೂ ಕೂಡ ಮಾಡಿದ್ರು. ಸೊ ಗುಂಜನ್ ಸಕ್ಸೇನಾ ವಾಸ್ ದ ಓನ್ಲಿ ವುಮೆನ್ ಟು ಸರ್ವ್ ಇನ್ ಕಾರ್ಗಿಲ್ ವಾರ್. ಅವರಿಗೆ ಶೌರ್ಯ ವೀರ ಅವಾರ್ಡ್ ಕೂಡ ಕೊಡಲಾಗಿದೆ. ಸೊ ಈ ಮೂವಿಯಲ್ಲಿ ಎರಡೇ ಪಾಯಿಂಟ್ ಚೆನ್ನಾಗಿರೋದು. ಒಂದು ಸ್ಟೋರಿ, ಯಾಕಂದ್ರೆ ಅದು ಇನ್ಸ್ಪೈರ್ಡ್. ಸೆಕೆಂಡ್ ಪಂಕಜ್ ತ್ರಿಪಾಠಿ ಆಕ್ಟಿಂಗ್ ಅಷ್ಟೇ. ಈ ಮೂವಿಯಲ್ಲಿ ಗುಂಜನ್ ರೋಲ್ ನ ಪ್ಲೇ ಮಾಡ್ತಾ ಇದಾರೆ ಜಾನ್ವಿ ಕಪೂರ್. ರಿಯಲಿ ಜಾನ್ವಿ ಕಪೂರ್? ಆಕ್ಚುಲಿ ದಟ್ ಈಸ್ ನಾಟ್ ದ ವರ್ಸ್ಟ್ ಪಾರ್ಟ್. ವರ್ಸ್ಟ್ ಪಾರ್ಟ್ ಏನಂದ್ರೆ ಅವ್ರ ಆಕ್ಟಿಂಗ್ ಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಪೇಡ್ ರಿವ್ಯೂಸ್. ಸೊ ಈ ಪ್ಯಾಂಡಮಿಕ್ ಇರೋದ್ರಿಂದ ಹೊರಗೆಲ್ಲೂ ಪ್ರಮೋಷನ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಸೋ ಕಾಲ್ಡ್ ಮೂವಿ ಕ್ರಿಟಿಕ್ಸ್ ಗೆ ದುಡ್ಡು ಕೊಟ್ಟು ಪೇಡ್ ರಿವ್ಯೂಸ್ ನ ಮಾಡಿಸ್ತಾ ಇದಾರೆ. ಪಾಸಿಟಿವ್ ರಿವ್ಯೂಸ್ ಕೊಡ್ತಾ ಇದಾರೆ. ಗುಂಜನ್ ಸಕ್ಸೇನಾ ಜಾನ್ವಿ ಕಪೂರ್ ಇಂದ ಆಕ್ಟಿಂಗ್ ಸೂಪರ್ ಆಗಿದೆ, ಮಸ್ತ್ ಆಗಿದೆ, ಫುಲ್ ಇಂಪ್ರೂವ್ ಆಗಿದೆ. ದೋ ವಿ ನೋ ಅವರ್ ಪೊಟೆನ್ಶಿಯಲ್. ಅವ್ರ ಪೊಟೆನ್ಶಿಯಲ್ ಎಲ್ಲಿದೆ ಆಕ್ಟಿಂಗ್ ಅಂತ ನಮಗೆ ಗೊತ್ತಿದೆ, ಆದ್ರೂ ಪಾಸಿಟಿವ್ ರಿವ್ಯೂಸ್. ಪೈಸಾ. ಗುಂಜನ್ ಸಕ್ಸೇನಾ ಅವ್ರ ರೋಲ್ ನ ಪ್ಲೇ ಮಾಡ್ತಾ ಇದಾರೆ ಅಂದ್ರೆ ಅವರಿಗೊಂದು ಲೆವೆಲ್ ಇರಬೇಕು, ಒಂದು ರೆಸ್ಪೆಕ್ಟ್ ಇರಬೇಕು, ಒಂದು ಆಕ್ಟಿಂಗ್ ಬರಬೇಕು, ಎಲ್ಲ ಬರಬೇಕು. ರಿಯಲಿ ಜಾನ್ವಿ ಕಪೂರ್ ಅವಳ ಆಕ್ಟಿಂಗ್ ಅವಳಿಗೆ ಮಾಡಕ್ ಬರಲ್ಲ. ಈ ಸೋ ಕಾಲ್ಡ್ ಜೆನ್ಯೂನ್ ಅನ್ಬಯಸ್ಡ್ ಮೂವಿ ಕ್ರಿಟಿಕ್ಸ್ ಇದಾರಲ್ಲ, ಲೈಕ್ ಫಿಲ್ಮ್ ಕಂಪ್ಯಾನಿಯನ್, ಇವನ್ ಯಾರೋ ಗೊತ್ತಿಲ್ಲ, ಅವರೆಲ್ಲ ಒಂದು ಗುಂಜನ್ ಸಕ್ಸೇನಾ ಟ್ರೇಲರ್ ಬಂದಿದ್ದಕ್ಕೇನೆ ರಿವ್ಯೂ ಹಂಗಿದೆ ಹಿಂಗಿದೆ ಅಂತ ರಿವ್ಯೂ ಮಾಡಿದ್ರು. ಸೊ ತುಂಬಾ ಒಂದು ರೆಸ್ಪೆಕ್ಟೆಡ್, ಒಂದು ಅಂಡರ್ ರೇಟೆಡ್ ಮೂವೀಸ್ ಲೈಕ್ ಶಕುಂತಲಾ ದೇವಿ, ದಿಲ್ ಬೇಚಾರ, ಲೂಟ್ ಕೇಸ್, ಯಾರ, ಇವೆಲ್ಲ ಟ್ರೇಲರ್ ಬಂದು ಆಮೇಲೆ ಮೂವಿ ಕೂಡ ರಿಲೀಸ್ ಆಗಿದೆ. ಇದಕ್ಕೆ ಒಂದು ರಿವ್ಯೂ ಕೂಡ ಮಾಡಿಲ್ಲ. ಮೂವಿ ಹೇಗಿದೆ ಅಂತ ರಿವ್ಯೂ ಕೂಡ ಮಾಡಿಲ್ಲ. ಯಾಕಂದ್ರೆ ಪೈಸಾ ಬೇಕು, ಪೈಸಾ. ಅವರೆಲ್ಲ ದುಡ್ಡು ಕೊಡ್ತಿದ್ದಾರೆ. ಗುಂಜನ್ ಸಕ್ಸೇನಾ ಅವರು, ಕರಣ್ ಜೋಹರ್ ಅವರೆಲ್ಲ ಸರಿಯಾಗಿ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸಿ ನನಗೆ ಒಳ್ಳೆ ರಿವ್ಯೂ ಕೊಡು, ಹಂಗೆ ಕೊಡು, ಹಿಂಗೆ ಕೊಡು. ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ 2 ದಿನದ ಮುಂಚೆನೇ ಅವರಿಗೆ ಮೂವಿ ಲಿಂಕ್ ಕಳಿಸಿ, ಮೂವಿ ತೋರಿಸಿ ಆಡಿಯನ್ಸ್ ಮೈಂಡ್ ನ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ತಿರೋ ಆಂಟಿ ಅವರ ಮೂವಿ ರಿವ್ಯೂ ಬಗ್ಗೆ ಏನಂತ ಹೇಳಿದಾರೆ ಗೊತ್ತಾ? ಪೇಡ್ ರಿವ್ಯೂ ಅಲ್ಲಿ ಏನಂತ ಹೇಳಿದ್ರೆ ಗೊತ್ತಾ? ಈ ಮೂವಿಯಲ್ಲಿ ಕೆಟ್ಟದಾಗ ಅನ್ಬೇಡ್ರಿ, ಮೂವಿ ಚೆನ್ನಾಗಿದೆ, ತುಂಬಾ ಕಷ್ಟಪಟ್ಟಿದ್ದಾರೆ ಮೂವಿ ಮಾಡಕ್ಕೆ, ನೀವು ಒಬ್ಬರಿಂದ ಈ ಮೂವಿಗೆ ಹೆಸರು ಕೆಡಿಸ್ಬೇಡ್ರಿ. ಲೈಕ್ ಸ್ಪಾಟ್ ಬಾಯ್ ಇಂದ ಹೇಳಿದ್ರು, ಟೀ ತಂದ್ಕೊಡ್ರಿಂದ, ಲೈಟ್ ಮ್ಯಾನ್ ಇಂದ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ನೀವು ಅವ್ರು ಯಾರೋ ಒಬ್ರು ಹೆಸರು ಕೆಡ್ಸಿದಾರೆ ಅಂತ ನೆನಪು ಬಂತು ಕರಣ್ ಜೋಹರ್. ಎಸ್, ಕರಣ್ ಜೋಹರ್ ಎಷ್ಟು ಹೆಸರು ಕೆಟ್ಟಿದೆ ಅಂದ್ರೆ ಈ ಮೂವಿಯಲ್ಲಿ ಅವನ ಹೆಸರೇ ಇಲ್ಲ. ಸೊ ಅವನ ಹೆಸರು ಹಾಕಿದ್ರೆ ಡಿಸ್ಲೈಕ್ ಬರ್ತಾವಂತ ಅನ್ಕೊಂಡ್ರು, ಅವ್ರ ಹೆಸರು ಹಾಕ್ಲಿಲ್ಲ. ಆದ್ರೂ ಮೂವಿಗಳಿಗೆ ಬರೀ ಆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆಮೇಲೆ ಡೈರೆಕ್ಟರ್ಸ್ ಅಷ್ಟೇ ಕೆಲಸ ಮಾಡಲ್ಲ. ಸ್ಪಾಟ್ ಬಾಯ್ಸ್, ಕಾಫಿ ತಂದ್ಕೊಡೋನು, ಟೀ ತಂದ್ಕೊಡೋನು, ಬೂಸ್ಟ್ ತಂದ್ಕೊಡೋನು, ಲೈಟ್ ಮೆನ್, ಇವನ್ನೆಲ್ಲ ಕೆಲಸ ಮಾಡಿರ್ತಾರೆ. ಅವರು ತುಂಬಾ ಎಫರ್ಟ್ಸ್ ಹಾಕಿರ್ತಾರೆ. ಅವರಿಗೋಸ್ಕರ ಮೂವಿ ನೋಡಿ ಅಂತ ಹೇಳಿದ್ರು. ಸೊ ಓಕೆ, ಸಮ್ ಹೌ ವೈಲೆಟ್ ಪಾರ್ಟ್ ಅಂತ ಒಪ್ಕೊಂಬೇಡ. ಡ್ರೈ ಮೂವಿ ಬಂದಾಗ ಎಲ್ಲಿದ್ದೀನಿ ನೀನು? ಡ್ರೈ ಮೂವಿ ಬಂದಾಗ ಏನೆಲ್ಲ ಕೆಲಸ ಬರೀ ಪ್ರೊಡ್ಯೂಸರೇ ಮಾಡ್ಕೊಂಡ್ಬಿಟ್ಟು ಆ ಮೂವಿ ಒಳಗೆ ಸ್ಪಾಟ್ ಬಾಯ್ ಇರಲಿಲ್ಲ, ಆ ಮೂವಿ ಒಳಗೆ ಟೀ ತಂದ್ಕೊಡೋನು, ಕಾಫಿ ತಂದ್ಕೊಂಡು ಇರಲಿಲ್ಲ. ಆ ಮೂವಿ ರಿಲೀಸ್ ಮುಂಚೆನೆ ಇನ್ನೂ ರಿಲೀಸ್ ಕೂಡ ಆಗಿಲ್ಲ, ಅವಾಗಲೇ ಕರಣ್ ಜೋಹರ್ ಸುಶಾಂತ್ ಸಿಂಗ್ ರಾಜಪೂತ್ ಅಂತ ಹೇಳಿದ್ದ ಅಂದ್ರೆ ನಿನ್ನಿಂದ ಮೂವಿ ನಾನು ಡಿಸ್ಟ್ರಿಬ್ಯೂಟರ್ ತಗೊಂತ ಇಲ್ಲ, ನೀನು ಎಷ್ಟು ಫ್ಲಾಪ್ ಆಕ್ಟರ್ ಅಂತ ಹೇಳಿದಾನೆ. ಸೊ ಅವ್ನು ಹೆಂಗಾಗ್ಬೇಡ. ಸೊ ನಾನು ಹೇಳ್ತಿರೋ ಪಾಯಿಂಟ್ ಏನಂದ್ರೆ, ಬಾಲಿವುಡ್ ಅವರು ಒಂದು ದೊಡ್ಡ ಬಾಲಿವುಡ್ ಫಕಿಂಗ್ ಮಾಫಿಯಾ ಅಂತ ಅನ್ಕೊಂಡಿದ್ದಾರೆ. ಲೈಕ್ ಅವ್ರು ಹೇಳಿದ್ದೆ ನಡಿಬೇಕು. ಎಷ್ಟು ಫಕ್ಡ್ ಅಪ್ ಇದೆ ಅಂದ್ರೆ ಅವ್ರ ಇಂಡಸ್ಟ್ರಿ, ಎಷ್ಟು ಅವ್ರು ಹೇಳಿದ್ದೆ ನಡಿಬೇಕು. ಅಂಡರ್ ರೇಟೆಡ್ ಆಕ್ಟರ್ಸಿಗೆ ಸ್ವಲ್ಪ ಏನು ಇದನ್ನೇ ಕೊಡಲ್ಲ, ಚಾನ್ಸೇ ಕೊಡಲ್ಲ. ಬರೀ ಸ್ಟಾರ್ ಕಿಡ್ಸ್ಗೆ ಲಾಂಚ್ ಮಾಡಿಕೊಂಡು ಅವ್ರು ಏನು ಆಕ್ಟಿಂಗ್ ಬರ್ಲಿದವರಿಗೆ ಅವಾರ್ಡ್ಸ್ ಬರುತ್ತೆ. ಆಮೇಲೆ ಸ್ವಲ್ಪ ಚೆನ್ನಾಗಿಲ್ದಿರೋ ಮೂವಿಗೆ
ಎಷ್ಟೊಂದು ಅವಾರ್ಡ್ಸ್ ಬರುತ್ತೆ, ಎಷ್ಟೊಂದು ಒಳ್ಳೆ ಮೀನಿಂಗ್ಫುಲ್ ಮತ್ತು ಲಾಜಿಕ್ ಇರೋ ಮೂವಿಗೆ ಒಂದು ಅವಾರ್ಡು ಸಿಗಲ್ಲ. ಲೈಕ್ ನೋಡಿ, ನೆಪೋಟಿಸಮ್ ಇಸ್ ಅ ಸೀರಿಯಸ್ ಥಿಂಗ್, ಇಟ್ ಇಸ್ ಸೀರಿಯಸ್ ಇಶ್ಯೂ. ಯಾಕಂದರೆ ಸ್ಟಾರ್ ಕಿಡ್ ಒಂದು ಮೂವಿಗೆ ಲಾಂಚ್ ಆದ ಅಂದರೆ ಆ ಮೂವಿಗೆ ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರು ಅನ್ಎಂಪ್ಲಾಯ್ಡ್ ಆಗ್ತಾರೆ. ಲೈಕ್ ನೀವೇ ಅರ್ಥ ಮಾಡ್ಕೊಳ್ರಿ. ಈ ಥರ ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆದರೆ ನೌ ದ ಟೈಮ್ ಹ್ಯಾಸ್ ಚೇಂಜ್ಡ್, ಈಗ ತುಂಬ ಚೇಂಜ್ ಆಗ್ತಾ ಬರ್ತಿದೆ. ಸೊ ಸ್ಟಾರ್ ಕಿಡ್ಸಿಗೆ ಅಷ್ಟೇ ಅಲ್ಲ, ಸ್ಟಾರ್ ಕಿಡ್ಸಿಗೆ ತುಂಬ ಬೀಳ್ತಾ ಇದ್ದಾವೆ ಏಟ್ಗಳು. ಲೈಕ್ ತುಂಬ ಹೇಟ್ ಮಾಡ್ತಾ ಇದ್ದಾರೆ. ಈಗ ಬರೀ ಅನ್ರೇಟೆಡ್ ಆಕ್ಟರ್ಸಿಗೆ ತುಂಬ ಚಾನ್ಸ್ ಸಿಗ್ತಾ ಇದೆ. ಸೊ ತುಂಬ ಹೋಲ್ತಾ ಇದ್ದಾರೆ. ಲೈಕ್ ಎಷ್ಟು ಟೈಮ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಐಮ್ ರಿಯಲಿ ಗ್ಲಾಡ್ ಅಂಡ್ ಪ್ರೌಡ್ ಟು ಸೇ ದಟ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಆ ಥರ ಆಗ್ತಾ ಇಲ್ಲ. ಸೊ ಎಲ್ರಿಗೂ ಚಾನ್ಸ್ ಸಿಗುತ್ತೆ, ಎಲ್ರಿಗೂ ಏನು ಕಾಂಟ್ರವರ್ಸಿಸ್ ಇಲ್ದಂಗೆ ಎಲ್ರಿಗೂ ಈಕ್ವಲ್ ಆಗಿ ಚಾನ್ಸ್ ಕೊಡ್ತಾ ಎಲ್ಲರೂ ಮೇಲೆ ಬೆಳೀತಾ ಬರ್ತಾ ಇದ್ದಾರೆ. ಸೊ ದಟ್ ಇಸ್ ಇಟ್ ಫಾರ್ ಟುಡೇ ಗೈಸ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಹೇಳಿರೋ ಪಾಯಿಂಟ್ಸ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ನಿಮಗೆ ಸಿಗ್ತೀನಿ ಅದರ ಬೇರೆ ವಿಡಿಯೋ, ಅದರ ಬೇರೆ ಟಾಪಿಕ್ಸ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.